ನೋಡೋಣ. ಈ ಗ್ಲಾಸ್ ಹೌಸ್ ಒಳಗಡೆ ಹೋಗ್ತಾ ಇದ್ದೀವಿ. ಹೇಗೆ ಇದೆ ಅಂತ ಎಲ್ಲ ತೋರಿಸ್ತೀನಿ, ನೋಡೋಣ. ಎಂಟ್ರೆನ್ಸ್ ಇದ್ದೀವಿ. ಸೊ ನೋಡೋಣ ಹೇಗೆ ಇರುತ್ತೆ ಅಂತ ಹೇಳಿ. ವಾವ್, ಭಾಳ ಚೆನ್ನಾಗಿ ಮಾಡಿದ್ದಾರೆ. ನಮಸ್ಕಾರ.
ವರ್ತ್ ವಾಚಿಂಗ್ ಅಂತ ನಾನು ಹೇಳ್ತೀನಿ. ಇವತ್ತು ಆಗಸ್ಟ್ 15 ನಾನು ವೀಡಿಯೋ ಮಾಡ್ತಿರ್ತಕ್ಕಂಥ ದಿನ. ಇನ್ನೆರಡು ದಿನ ಇರುತ್ತೆ ಇದು. ಲೈಕ್ 8ನೇ ತಾರೀಕು ಸ್ಟಾರ್ಟ್ ಆಗಿರುತ್ತೆ ಲಾಲ್ಬಾಗಲ್ಲಿ. ಸೊ ಇನ್ನೊಂದು 2 ದಿನದಲ್ಲಿ ಮುಗಿಯುತ್ತೆ. ಹಾಗಾಗಿ ಆದಷ್ಟು ಮೋಸ್ಟ್ ಪ್ರಾಬಲಿ ಲೈಕ್ ಶನಿವಾರ ಅಥವಾ ಭಾನುವಾರ ನಾಳೆನೂ ಸಹ ಭಾಳ ನೀಟಾಗಿ ನೋಡ್ಕೊಂಡು ಹೋಗ್ಬೋದು. 2 ಥರ ಎಂಟ್ರಿ ಮತ್ತು 2 ಥರ ಎಕ್ಸಿಟ್ ಕೊಟ್ಟಿದ್ದಾರೆ. ಸೊ ಸಾಕಷ್ಟು ಜನ ಬರೋದ್ರಿಂದ 2 ರೀತಿ ಎಂಟ್ರಿಗಳು ಕೊಟ್ಟಿದ್ದಾರೆ. ಸೊ ನೀವು ಬಂದ ನಂತರ ಲೈಕ್ ಇದೊಂದು ದಾರಿ ಮತ್ತು ಅದೊಂದು ಆ ಕಡೆ ಒಂದು ದಾರಿ. ಇಲ್ಲಿ ಯಾಕೆಂತಂದರೆ ನಾವು ಇಲ್ಲಿ ಒಂದೇ ಸತಿ ಹೋಗ್ಲಿಕ್ಕೆ ಆಗೋದಿಲ್ಲ. ಆ ಕಡೆ ಗೇಟಿಂದ ಬಿಟ್ಟರೆ ಈ ಕಡೆ ಗೇಟಿಂದ ಎಂಟ್ರಿ ಇರೋದಿಲ್ಲ. ಹಾಗಾಗಿ ಎಂಟರ್ ಆಗುವಾಗ ನೀವು ಆ ಕಡೆಯಿಂದ ಬಂದು 2 ಟೈಮ್ಸ್ ಎಂಟರ್ ಆಗಬೇಕಾಗಿರುತ್ತೆ. ಹಾಗಾಗಿ ನಾನೇನು ಸಜೆಸ್ಟ್ ಮಾಡ್ತೀನಿ ಅಂದರೆ ಬಂದಾಗ ಸೊ ಆ ಕಡೆ ರೂಟಿಂದ ಬಂದು ಮತ್ತು ಈ ರೂಟಿಂದ ಇನ್ನೊಮ್ಮೆ ಬಿಕಾಸ್ ಇದು ಒನ್ಸ್ ಎಕ್ಸಿಟ್ ಆದ ನಂತರ ಒಳಗಡೆ ಹೋಗೋಕ್ಕೆ ಎಂಟ್ರಿ ಇರೋದಿಲ್ಲ. ಹಾಗಾಗಿ ನೀವು ಮತ್ತೊಮ್ಮೆ ಬಂದುಬಿಟ್ಟು ಇನ್ನೊಂದು ಗೇಟ್ ಮುಖಾಂತರ ಎಂಟ್ರಿ ಆಗಬೇಕಾಗಿರುತ್ತೆ. ಓವರಾಲ್ ನನಗೆ ಭಾಳ ಇಷ್ಟ ಆಯಿತು ಇದು ಒಳಗಡೆ ಗ್ಲಾಸ್ ಹೌಸು. ಎಸ್ಪೆಷಲಿ ಇಂಡಿಪೆಂಡೆನ್ಸ್ ಆಗಿರ್ಬೋದು, ಗಣರಾಜ್ಯೋತ್ಸವ ಆಗಿರ್ಬೋದು, ಯಾವುದೇ ಥರ ಇವೆಂಟ್ಸ್ಗಳಿಗೆ ಈ ರೀತಿ ನಮ್ಮ ಲಾಲ್ಬಾಗ್ ಇರ್ತಕ್ಕಂಥದ್ದೇ ಇದಕ್ಕೆ ಪ್ರತ್ಯೇಕ ವಿಶೇಷ. ಸೊ ಇದು ಬಂದು ಗ್ಲಾಸ್ ಹೌಸಿಂದ ಹೊರಗಡೆ. ಈವನ್ ಇದನ್ನು ಸಹ ಭಾಳ ನೀಟಾಗಿ ಮಾಡಿದ್ದಾರೆ. ಇದನ್ನು ಬೇರೆ ದಿನಗಳಲ್ಲಿ ನಾರ್ಮಲ್ ಆಗಿರುತ್ತೆ, ಲೈಕ್ ಏನು ಯಾವುದೇ ಥರ ಹೂ ಗಿಡಗಳು, ಗುಲಾಬಿ ಇದೆಲ್ಲ ಡೆಕೋರೇಷನ್ ಏನೂ ಇರೋದಿಲ್ಲ. ಬಟ್ ಇವತ್ತಿನ ವಿಶೇಷಕ್ಕೆ ಒಂದು 7ರಿಂದ 10 ದಿನ ಮಾಡ್ತಕ್ಕಂಥದ್ದು ಇದು. ಸೊ ಓವರಾಲ್ ಈ ರೀತಿ ಕಾಣಿಸ್ತಾ ಇದೆ. ಯಾವುದಾದ್ರೂ ಒಂದು ಥೀಮ್ನ ತಗೋತಾರೆ. ಸೊ ಈ ಬಾರಿ ಇದು ಗಂಗರಾಜರದು ಅಂತ ತಗೊಂಡಿದ್ದಾರೆ. ಸೊ ಈ ರೀತಿ ಇದೆ. ಭಾಳ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ ಜನ.